प्रज्ञान ज्ञान गुण सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन बरन विराज सुवेसा कानन कुंडल कुंचित केसा हाथ वज्र ध्वजा विराजे कांधे मूज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबेको आतुर प्रभु चरित्र सुनिबेको रसिया राम लखन सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज सवारे आए सजीवन लखन जियाए श्री रघुवीर हर ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯ ದರ್ಶನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮಂತ್ರಾಲಯಕ್ಕೆ ಹೇಗೆ ಹೋಗೋದು, ಅಲ್ಲಿ ದರ್ಶನ ಹೇಗೆ ಸಿಗ್ತದೆ, ಹಾಗೂ ಅಲ್ಲಿ ಕ್ಯೂನಲ್ಲಿ ಎಷ್ಟು ತಾಸು ನಿಲ್ಬೇಕು, ಇದೆಲ್ಲದರ ಬಗ್ಗೆನೂ ನಿಮಗೆ ಇಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ಊರಿಂದ. ನಮ್ಮ ಊರು ಕೊರ್ಲಕಟ್ಟ ಅಂತ. ನಾನು ಕೊರ್ಲಕಟ್ಟದಿಂದ ಕಾರ್ ತಗೊಂಡು ಹೊರಟೆ. ಹೋಗ್ಬೇಕಾದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಅನ್ನು ಹಾಕ್ಸ್ಕೊಂಡು ಹೋದೆ. ನಂತರ ಹುಬ್ಳಿಗೆ ಹೋಗಿ ಅಲ್ಲಿಂದ ನನ್ನ ಫ್ರೆಂಡ್ಸ್ನ ಪಿಕಪ್ ಮಾಡಿಕೊಂಡು ಗದಗ್ ರೋಡ್ಗೆ ಹೋದ್ವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು, ಮಂತ್ರಾಲಯ ಜರ್ನಿ. ನಾವು ಹೋಗಿದ್ದು ಗದಗ್, ಕೊಪ್ಪಳ, ಬಳ್ಳಾರಿ ರೂಟ್ ಮೇಲೆ. ನಮ್ದು ಆಕ್ಚುಲಿ ಟ್ರೈನ್ ಮೇಲೆ ಹೋಗೋದಾಗಿತ್ತು ಪ್ಲಾನು. ಆದರೆ ನಮಗೆ ಲಾಸ್ಟ್ ಮಿನಿಟ್ಗೆ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗದೆ ಇರೋದ್ರಿಂದ ನಾವು ಕಾರ್ ತಗೊಂಡು ಹೋಗ್ಬೇಕಾಯ್ತು. ಕಾರ್ ಡ್ರೈವಿಂಗ್ ವಾಸ್ ಆಲ್ಸೋ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಟು ಮೀ. ಬಟ್ ಇದರಲ್ಲೂ ಸಹ ತುಂಬಾ ರಿಸ್ಕ್ ಇರುತ್ತೆ ನೈಟ್ ಡ್ರೈವ್ ಅಂದ್ರೆ. ನಿದ್ದೆಯನ್ನು ಕಂಟ್ರೋಲ್ ಮಾಡಿಕೊಂಡು ಗಾಡಿಯನ್ನು ಹೊಡಿಬೇಕಾಗ್ತದೆ, ಹಾಗೂ ಎಷ್ಟೋ ಅಪಾಯಗಳು ಎದುರಾಗ್ತವೆ. ಅದನ್ನೆಲ್ಲ ದಾಟಿ ಡ್ರೈವ್ ಮಾಡಬೇಕು. ಹೀಗಿರುತ್ತೆ ಗೈಸ್ ನೈಟ್ ಡ್ರೈವ್ ಅಂದ್ರೆ. ನಾವು ಮುಂದೆ ಸಾಗಿದ್ವಿ. ಹಾಗೆ ಅಲ್ಲಿ ಒಂದು ಧಾಬಾದಲ್ಲಿ ಊಟವನ್ನು ಮಾಡಿ ನಂತರ ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನಂತರ ಮಂತ್ರಾಲಯಕ್ಕೆ ಬಂದು ತಲುಪಿದ್ವಿ. ಇದೇ ಮಂತ್ರಾಲಯದ ಮೇನ್ ಗೇಟ್. ಮಂತ್ರಾಲಯಕ್ಕೆ ಬಂದು ತಲುಪಿದಾಗ ರಾತ್ರಿ 2:30 AM ಆಗಿತ್ತು. ನಾವು ಹುಬ್ಬಳ್ಳಿಯಿಂದ 5:30 PM ಬಿಟ್ಟಿದ್ವಿ ಸಂಜೆ. ಇಲ್ಲಿ 2:30 AM ತಲುಪಿದ್ವಿ ರಾತ್ರಿ. ಅಂದ್ರೆ ಇದು ಟೋಟಲ್ 7.5 hours ಜರ್ನಿ ಆಗಿತ್ತು. ಮಂತ್ರಾಲಯ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಾವು ರೂಮ್ಗಳನ್ನು ಸರ್ಚ್ ಮಾಡಿದ್ವಿ. ಆದರೆ ರೂಮ್ಗಳು ಎಲ್ಲೂ ನಮಗೆ ಅವೈಲೇಬಲ್ ಇರಲಿಲ್ಲ. ಕೊನೆಗೆ ಅಲ್ಲಿ ದೇವಸ್ಥಾನದ ರೂಮ್ಗಳನ್ನು ಸಹ ಕೇಳಿದ್ವಿ. ಆದರೆ ನಾವು ಫ್ರೆಂಡ್ಸ್ ಆಗಿದ್ರಿಂದ ಅವರು ನಮಗೆ ರೂಮನ್ನು ಕೊಡಲಿಲ್ಲ. ಆ್ಯಂಡ್ ಅಲ್ಲಿ ಹುಬ್ಬಳ್ಳಿಯ ಲಾಡ್ಜಿಂಗ್ಗಳು ಸಹ ಇದ್ವು. ಅಲ್ಲೂ ಸಹ ಟ್ರೈ ಮಾಡಿದ್ವಿ ರೂಮ್ಸು. ಅಲ್ಲೂ ಸಹ ಸೇಮ್ ಪ್ರಾಬ್ಲಮ್. ನಾವು ಫ್ರೆಂಡ್ಸ್ ಹೋಗಿದ್ರಿಂದ ಅಲ್ಲೂ ಸಹ ನಮಗೆ ರೂಮ್ಗಳು ಸಿಗಲಿಲ್ಲ. ಕೊನೆಗೆ ನಾವೇ ಒಂದು ಪ್ರೈವೇಟ್ ಲಾಡ್ಜ್ಗೆ ಹೋಗಿ ರೂಮನ್ನು ಮಾಡಿದ್ವಿ. ಅಲ್ಲಿ 2 ರೂಮ್ಗಳನ್ನು ತೆಗೆದುಕೊಂಡ್ವಿ. ಒಂದು ಬಾಯ್ಸ್ಗೆ, ಇನ್ನೊಂದು ಗರ್ಲ್ಸ್ಗೆ. ನಾವು ಬಾಯ್ಸ್ 2 ಜನ ಹಾಗೂ ಗರ್ಲ್ಸ್ 4 ಜನ ಹೋಗಿದ್ವಿ. ಹಾಗೆ ನಮಗೆ ರೂಮ್ ಸಿಕ್ತು. ನಂತರ 4 ತಾಸು ಫ್ರೆಶ್ ಅಪ್ ಆಗಿ ನಾವು ದೇವರ ದರ್ಶನಕ್ಕೆ ಹೊರಟ್ವಿ. ಇದೇ ನೋಡಿ ಗೈಸ್ ನಾವು ಇಳ್ಕೊಂಡಿದ್ದಂತಹ ಲಾಡ್ಜು. ನಂತರ ಬೆಳಗ್ಗೆ 7 ಗಂಟೆಗೆ ದರ್ಶನಕ್ಕೆ ಹೋದ್ವಿ. ಮೊದಲು ಮಾಂಚಾಲಮ್ಮನ ದರ್ಶನವಾಯಿತು. ನಂತರ ರಾಯರ ದರ್ಶನ ಮಾಡಲು ಮುಂದೆ ಸಾಗಿದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಸ್ವಲ್ಪ ಕ್ಯೂ ಇತ್ತು. ನಾವು ಹೋಗಿದ್ದು ಶುಕ್ರವಾರ, ಆದ್ದರಿಂದ ಕ್ಯೂ ಅಷ್ಟೇನು ಇರಲಿಲ್ಲ. ನಮಗೆ ದರ್ಶನ ಸಿಗಲಿಕ್ಕೆ 1 ತಾಸು ಹಿಡಿಯಿತು.
ಈ ರೀತಿ ಕ್ಯೂನಲ್ಲಿ ನಿಲ್ಬೇಕು ಗೈಸ್. ಇಲ್ಲಿ ನೋಡಿ ಗೈಸ್ ಕ್ಯೂ ಎಷ್ಟಿದೆ ಅಂತ. ಇದು ಹೊರಗಿನ ವ್ಯೂ. ಮಂತ್ರಾಲಯದ ಹೊರಗಿನ ವ್ಯೂ ಸಹ ನೋಡಲು ತುಂಬಾ ಸುಂದರವಾಗಿ ಆಕರ್ಷಣೀಯವಾಗಿರುತ್ತದೆ. ಇಲ್ಲಿ ಮೇಲಿನಿಂದ ಈ ತರ ಕಾಣುತ್ತದೆ. ನಂತರ ಒಳಗೆ ಬಂದ್ವಿ. ಒಳಗೆ ರಾಯರ ಸನ್ನಿಧಿಯ ಮೇಲೆ ಈ ರೀತಿ ಗೋಪುರವು ಕಾಣಿಸುತ್ತದೆ. ಇದೇ ನೋಡಿ ಗೈಸ್ ಆ ಗೋಪುರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂತರ ನಾವು ರಾಯರ ದರ್ಶನವನ್ನು ಮಾಡಿ ಅಲ್ಲಿ 5 ಪ್ರದಕ್ಷಿಣೆಯನ್ನು ಹಾಕಿದ್ವಿ. ಅಲ್ಲಿ ಇನ್ನು ಕೆಲವರು ಹರಕೆಗಳನ್ನು ಸಹ ಮಾಡ್ಕೊಂಡಿರ್ತಾರೆ. ಅದೇನೆಂದ್ರೆ ಹೆಜ್ಜೆ ನಮಸ್ಕಾರ ಹಾಗೂ ಉರುಳು ಸೇವೆ. ನಾವು ಆ ರೀತಿ ಏನು ಹೇಳ್ಕೊಂಡಿರ್ಲಿಲ್ಲ. ಹಾಗಾಗಿ ನಾವು ಕೇವಲ 5 ಪ್ರದಕ್ಷಿಣೆಯನ್ನು ಮಾತ್ರ ಹಾಕಿದ್ವಿ. ನಂತರ ತೀರ್ಥ ಪ್ರಸಾದ ಹಾಗೂ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಗೆ ಹೋದ್ವಿ. ನೋಡಿ ಗೈಸ್ ಇದು ಮಂತ್ರಾಲಯದ ಒಳಗಿನ ವ್ಯೂ. ದೇವಸ್ಥಾನದ ಒಳಗಿನ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸಲ ಹೋದ್ರೆ ಹೊರಗೆ ಬರ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಅಷ್ಟು ಸುಂದರವಾಗಿ ಪ್ರಶಾಂತವಾಗಿ ಇದೆ. ನೀವು ಸಹ ನಿಮ್ಮ ಕುಟುಂಬದವರೊಂದಿಗೆ ಒಮ್ಮೆ ಫ್ರೀ ಇದ್ದಾಗ ಈ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ ಗೈಸ್. ನೀವು ಸಹ ನಮ್ಮ ಹಾಗೆ ಈ ರೀತಿಯ ಅನುಭವಗಳನ್ನು ಪಡೆದುಕೊಳ್ಳಬಹುದು. ನಂತರ ಎಲ್ಲರೂ ಹೊರಗೆ ಹೊರಟ್ವಿ. ಇದು ತುಂಗಾ ನದಿ ಗೈಸ್. ತುಂಗಾ ನದಿಯ ಬಳಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದು ಅಲ್ಲಿ ನದಿಯಲ್ಲಿ ಇಳಿದು ನಂತರ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ನಮ್ಮ ರೂಮ್ಗೆ ನಾವು ವಾಪಸ್ ಬಂದ್ವಿ. ನಂತರ ಅನ್ನಪ್ರಸಾದ ಸ್ವೀಕರಿಸಲು ಹೋದ್ವಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಗೋಲಿ ಸೋಡಾ ತುಂಬಾ ಫೇಮಸ್. ಹಾಗಾಗಿ ನಾವೆಲ್ಲ ಗೋಲಿ ಸೋಡಾವನ್ನು ಕುಡಿದು ನಂತರ ಅನ್ನಪ್ರಸಾದಕ್ಕೆ ಹೋಗಿ ಕ್ಯೂನಲ್ಲಿ ನಿಂತ್ವಿ. ನೋಡಿ ಗೈಸ್ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ಇಲ್ಲಿ ನಮಗೆ 1 ತಾಸು ತಗೊಳ್ತು ಒಳಗೆ ಹೋಗ್ಲಿಕ್ಕೆ. ಈ ರೀತಿ ಕ್ಯೂನಲ್ಲಿ ನಿಂತು ಹೋಗ್ಬೇಕು. ನಂತರ ಒಳಗೆ ಹೋದ ಮೇಲೆ ಈ ರೀತಿ ಅನ್ನಪ್ರಸಾದವನ್ನು ಊಟ ಮಾಡ್ತಾ ಇರ್ತಾರೆ. ಹಾಗೂ ಅಲ್ಲಿ ಪಕ್ಕದಲ್ಲೇ ಒಂದು ಹುಂಡಿಯನ್ನು ಸಹ ಇಟ್ಟಿರುತ್ತಾರೆ. ಅದರಲ್ಲಿ ನಾವು ಅನ್ನ ಪ್ರಸಾದಕ್ಕಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಸಹ ಮಾಡಬಹುದು. ಇದೇ ನೋಡಿ ಗೈಸ್ ಆ ಹುಂಡಿ. ನಂತರ ನಾವು ಸಹ ಅನ್ನಪ್ರಸಾದ ಸ್ವೀಕರಿಸಲು ನಿಂತ್ಕೊಂಡ್ವಿ. ಅನ್ನಪ್ರಸಾದವನ್ನು ಸ್ವೀಕರಿಸಿ ನಾವು ಸಹ ಊಟ ಮಾಡಲು ಹೋದ್ವಿ. ಇದೇ ನೋಡಿ ಗೈಸ್ ಅನ್ನಪ್ರಸಾದ ತುಂಬಾ ರುಚಿಯಾಗಿತ್ತು. ನಂತರ ಊಟ ಮುಗಿಸಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಲು ಮತ್ತೆ ಕ್ಯೂನಲ್ಲಿ ನಿಂತ್ವಿ. ನಂತರ ಪ್ರಸಾದ ತೆಗೆದುಕೊಂಡು ಎಲ್ಲರೂ ವಾಪಸ್ಸು ನಮ್ಮ ಊರಿಗೆ ಹೊರಟ್ವಿ. ಹೋಗ್ಬೇಕಾದ್ರೆ ಡೀಸೆಲ್ ಅನ್ನು ಫುಲ್ ಟ್ಯಾಂಕ್ ಮಾಡಿಸಿಕೊಂಡು ಹೋದ್ವಿ. ಈ ಸಲ ಹೋಗ್ಬೇಕಾದ್ರೆ ಗಂಗಾವತಿ, ಕೊಪ್ಪಳ ಹಾಗೂ ಗದಗ ರೂಟ್ ಮೇಲೆ ನಾವು ಹುಬ್ಳಿಯನ್ನು ತಲುಪಿದ್ವಿ. ಹುಬ್ಳಿ ತಲುಪಬೇಕಾದರೆ
ಬೆಳಗಿನ ಜಾವ 5:30 ಆಗಿತ್ತು. ನಾವು ಸುರಕ್ಷಿತವಾಗಿ ನಮ್ಮ ಊರನ್ನು ತಲುಪಿದ್ವಿ. ಆದರೆ ನಮಗೆ ಮಂತ್ರಾಲಯದಲ್ಲಿ ಇಷ್ಟವಾಗದ ಒಂದು ವಿಷಯವೇನೆಂದರೆ ನಾವು ಫ್ರೆಂಡ್ಸ್ ಅಂತ ಹೇಳಿ ನಮಗೆ ಎಲ್ಲೂ ರೂಮ್ ಸಿಗದಿರುವುದು. ಅದನ್ನು ಬದಲಾಯಿಸಬೇಕು ಎಂಬುದು ನಮ್ಮೆಲ್ಲರ ಆಸೆ. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.